ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಾಯಿಗೆ ತುಂಬ ರುಚಿ ಹಾಗೂ ದೇಹಕ್ಕೆ ಪೌಷ್ಟಿದಾಯಕವಾಗಿರ್ತಕ್ಕಂಥ ಒಂದು ಯೂಸ್ಫುಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ರೀಚ್ ಆಗುತ್ತೆ. ಕುಂಬಳಕಾಯಿಯಿಂದ ಅಂದರೆ ಪಂಪ್ಕಿನ್ನಿಂದ ತುಂಬ ರೆಸಿಪಿಗಳನ್ನು ಮಾಡ್ತಾ ಇರ್ತೀವಲ್ವ. ಸ್ವೀಟ್ಗಳನ್ನು ಮಾಡ್ತೀವಿ, ಹಾಗೆ ಖಾರ ರೆಸಿಪಿ ಸ್ಪೈಸಿಗಳು ಕೂಡ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಇವತ್ತು ನಾನು ಎರಡನೇದು ಫಸ್ಟಿಗೆ ಪಂಪ್ಕಿನ್ ಹಲ್ವಾ ತೋರಿಸಿದ್ದೆ. ಇವತ್ತು ಸಿಹಿಯಾಗಿರ್ತಕ್ಕಂಥ ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಾಯಿಗೆ ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ದೇಹಕ್ಕೆ ಪೌಷ್ಟಿದಾಯಕವಾಗಿರ್ತಕ್ಕಂತಹ ದೇಹದ ಬೆಳವಣಿಗೆಗೆ, ಮಕ್ಕಳ ಬೆಳವಣಿಗೆ ಆಗಿರ್ಬೋದು, ಮತ್ತು ಯಾರೆಲ್ಲ ವೀಕ್ನೆಸ್ಸಿಂದ ಬಳಲ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕುಂಬಳಕಾಯಿ ಪೀಸ್ಗಳನ್ನು ಚಿಕ್ಕದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಮೇಲ್ಗಡೆ ಈ ಥರ ಜರಡಿನ ಹಾಕ್ಕೊಂಡಿದ್ದೀನಿ. ಅಂದರೆ ಕಡುಬು ಬೇಯಿಸೋದಕ್ಕೆ ನಾನು ಯಾವ ಪ್ರೊಸೀಜರ್ ಯೂಸ್ ಮಾಡ್ತೀನಲ್ಲ, ಅದೇ ಪ್ರೊಸೀಜರಲ್ಲಿ ಈ ಕುಂಬಳಕಾಯಿ ಪೀಸ್ಗಳನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ನಿಮಗೆ ಪ್ರಮಾಣದಲ್ಲಿ ಬೇಕು, ನಾನು ಇಲ್ಲಿ ಒಂದು 2 ಬೌಲು ಮೀಡಿಯಮ್ ಬೌಲ್ನಷ್ಟು ತೊಗೊಂಡಿದ್ದೀನಿ ಪಂಪ್ಕಿನ್ ಪೀಸ್ಗಳನ್ನು. ಅಷ್ಟನ್ನು ಕೂಡ ನಾನು ಕುಕ್ಕರ್ಗೆ ಇಟ್ಕೊಂಡು ಬೇಯಿಸ್ಕೊಳ್ತಾ ಇಲ್ಲ, ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಇದು ಮೇನ್ ಈ ರೆಸಿಪಿಗೆ ತುಂಬ ರುಚಿ ಕೊಡುವಂಥದ್ದು. ಸ್ವಲ್ಪ ಏಲಕ್ಕಿ, ಜಾಜಿಕಾಯಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ನೋಡಿ ಈ ಕೊಬ್ಬರಿನ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಜಾಜಿಕಾಯಿ ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ಪಂಪ್ಕಿನ್ನ ನಾನು ಒಂದು ಮಿನಿಮಮ್ 10 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಹಬೆಗೆ ಬೆಂದಿರೋ ಅಂಥದ್ದು, ಯಾವುದೇ ನೀರು ಹಾಕಿ ಡೈರೆಕ್ಟ್ ಕುಕ್ಕರ್ಗೆ ಇರ್ಬೋದು ಅಥವಾ ಪಾತ್ರೆ ಇರೋದು ಆ ಥರ ಬೇಯಿಸ್ಕೊಂಡಿಲ್ಲ. ಈ ರೀತಿಯಾಗಿ ಬೆಂದ ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಈ ಎಲ್ಲ ಪೀಸ್ಗಳನ್ನು ಕೂಡ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೇಕು ಅಂದರೆ ನೀವು ಪೀಸ್ಗಳನ್ನು ಹಾಗೆ ಡೈರೆಕ್ಟಾಗಾದರೂ ಬಿಟ್ಕೋಬೋದು, ಇಲ್ಲ ನಾನು ಈ ಥರ ಸ್ಮ್ಯಾಶ್ ಮಾಡಿದ್ದೀನಲ್ಲ ಆ ರೀತಿಯಾಗೂ ಸ್ವಲ್ಪ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಉಳಿದಿರೋ ಪೀಸ್ಗಳು ಹಾಗೇ ಇದ್ದರೂ ಒಳ್ಳೆಯದು. ಇದಕ್ಕೆ ನಾನು ತೊಗೊಂಡಿರುವಂತಹ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರಬೇಕು ಪಾತ್ರೆಯಲ್ಲಿ, ಆಗ ಅದು ಪಂಪ್ಕಿನ್ ಜೊತೆ ಹೊಂದ್ಕೊಳ್ಳುತ್ತೆ. ಇದು ಸ್ವಲ್ಪ ಬೆಂದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿ ಮಿಶ್ರಣವನ್ನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಹಸಿ ಕೊಬ್ಬರಿನಾದರೂ ತೊಗೋಬೋದು, ಒಣ ಕೊಬ್ಬರಿ ಆದರೂ ತೊಗೋಬೋದು. ಆದರೆ ಇದಕ್ಕೆ ಬೆಸ್ಟು ಅಂದರೆ 2 ಆಪ್ಷನ್ ಇರುತ್ತೆ. ಆದರೆ ಬೆಸ್ಟು ತುಂಬ ರುಚಿಯಾಗಿರಬೇಕು ಅಂದರೆ ಜಾಸ್ತಿ ಈ ಒಂದು ರೆಸಿಪಿಗೆ ಹಸಿ ಕೊಬ್ಬರಿನೇ ರುಬ್ಕೊಂಡ್ರೆ ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಒಂದು ಗಮನಿಸಬೇಕು, ನಾನು ಬೆಲ್ಲನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಸಪ್ರೇಟಾಗಿ ಕುಂಬಳಕಾಯಿ ಜೊತೆಗೆ ಹಾಕಿ ಬೇಯಿಸಿದ ನಂತರ ನಾನು ಏಲಕ್ಕಿ, ಜಾಜಿಕಾಯಿನ ಹಾಕಿರುವಂತಹ ರುಬ್ಬಿ ಒಂದು ಮಿಶ್ರಣ ಮಾಡಿರ್ತಕ್ಕಂತಹ ಹಾಲನ್ನು ನಾನು ಇದಕ್ಕೆ ಜಾಯಿನ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಲ್ವಾ ಅಲ್ಲ, ಇದನ್ನು ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಹಲ್ವಾ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಹಲ್ವಾದ ಹೇಗೆ ಮಾಡೋದು ಅಂತ ಹಿಂದಿನ ರೆಸಿಪಿಯಲ್ಲಿ ತೋರಿಸಿದ್ದೀನಿ. ನಿಮಗೆ ಫೈನಲಾಗಿ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡು ಅದನ್ನು ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಇದು ಒಂದು ರೀತಿಯ ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ಪಾಯಸ, ತುಂಬ ರುಚಿಯಾಗಿರುತ್ತೆ. ದೇಹಕ್ಕೆ, ಹೆಲ್ತ್ಗೆ ಟೋಟಲಾಗಿ ಹೇಳಬೇಕಂದ್ರೆ ಇದು ಪೌಷ್ಟಿದಾಯಕವಾಗಿರ್ತಕ್ಕಂಥ ರೆಸಿಪಿ. ಇದು ಪಂಪ್ಕಿನ್ ಪಾಯಸ ಅಂತೇಳಿ ಕರೀತಾರೆ ಕೆಲವರು, ಇನ್ನು ಕೆಲವರು ಬೇರೆ ಬೇರೆ ಹೆಸರಿಂದನೂ ಕೂಡ ಕರೀತಾರೆ. ಬಟ್ ಇದು ಹಲ್ವಾ ಅಲ್ಲ. ಇದು ಒಂದು ಸರಿ ಟೇಸ್ಟ್ ಮಾಡಿದರೆ ಮತ್ತೆ ತಿನ್ನಬೇಕು ಅನ್ನೋ ಒಂದು ಫೀಲ್ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾನು ಮಕ್ಕಳು ಚಿಕ್ಕವರಿದ್ದಾಗ ಈ ರೀತಿಯಾಗಿ ಟ್ರೈ ಮಾಡ್ತಿದ್ದೆ. ಪಾಯಸ ಅಂತ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು. ಇದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನನಗೆ ಹೇಳಿದ್ದು ಯಾರು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಅಜ್ಜಿ ಹೇಳಿದರು ನನಗೆ ಕುಂಬಳಕಾಯಿ ಪಾಯಸನ ಹೇಗೆ ಮಾಡಬೇಕು ಅನ್ನೋದನ್ನು. ಇದಕ್ಕೆ ಕೆಲವರು ಅಕ್ಕಿ ನುಚ್ಚು ಬರುತ್ತಲ್ಲ, ಸೊ ಅದನ್ನು ಕೂಡ ಚಿಕ್ಕದಿರುವ ನುಚ್ಚನ್ನು ಮೊದಲಿಗೆ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೊತೀವಿ ಅಂತಲೂ ಹೇಳಿದರು ನನಗೆ ಅಜ್ಜಿ. ನಾನು ಅದನ್ನು ಇಲ್ಲಿ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೋ ಇಲ್ವೋ ಅನ್ನೋ ಒಂದು ರೀಸನ್ಗೆ ಅದನ್ನು ಆ ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡಿಲ್ಲ ಅಷ್ಟೇ. ಅದು ಕೂಡ ಡಿಫ್ರೆಂಟ್ ಇರ್ಬೋದು. ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತೀರ. ಆಮೇಲೆ ತುಂಬ ಈಸಿನೂ ಕೂಡ, ಇದು ತುಂಬ ಸುಲಭ ಮಾಡೋ ವಿಧಾನ. ಏನು ಕುಂಬಳಕಾಯಿನ ನೀವು ಫ್ರೀ ಇದ್ದಾಗ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಅದನ್ನು ಬೇಯಿಸ್ಕೊಳ್ಳೋದಿರ್ಬೋದು, ಪಾಯಸ ಮಾಡೋ ಪ್ರೊಸೀಜರ್ ಇರ್ಬೋದು, ತುಂಬ ಬೇಗನೆ ಆಗುತ್ತೆ, ಕಷ್ಟ ಅಂತ ಅನಿಸೋದೇ ಇಲ್ಲ. ಇನ್ಸ್ಟಂಟಾಗಿ ಕೂಡ ಮಾಡಿಕೊಡ್ಬೋದು ಮನೆಯಲ್ಲಿರೋರಿಗೆ. ಸೊ ಯಾರಾದರೂ ನೆಂಟರು ಬಂದರು ಅಂದರೂ ಕೂಡ ಈ ಕುಂಬಳಕಾಯಿ ಪೀಸ್ಗಳು ಮನೆಯಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿದ್ರಿ ಫ್ರೀಝರಲ್ಲಿ ಅಂದರೆ, ಸೊ ವಿತಿನ್ ಒಂದು 20 ಮಿನಿಟ್ಸಲ್ಲಿ ಇದು ಆಗೋಗ್ಬಿಡುತ್ತೆ.
ಹಬೆಯಲ್ಲಿ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಬಟ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ಏನಾಗುತ್ತೆ ಅಂದರೆ ನೀರಿನ ಅಂಶ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ಕುಂಬಳಕಾಯಿ. ಆವಾಗ ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಅನಿಸುತ್ತೆ ತಿನ್ನುವಾಗ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನೋಡ್ತಾ ಇರುವವರು ಯಾರಾದರೂ ಕುಂಬಳಕಾಯಿ ಅಂದರೆ ಪಂಪ್ಕಿನ್ ಪಾಯಸನ ಆಲ್ರೆಡಿ ಟೇಸ್ಟ್ ಮಾಡಿದರೆ ನೀವು ಮಾಡೋ ವಿಧಾನ ಹೇಗೆ ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಅಂದರೆ ಇದನ್ನು ನೋಡಿ ನೀವು ಯಾವ ರೀತಿಯಾಗಿ ಟ್ರೈ ಮಾಡಿದ್ರಿ, ಪಾಯಸ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.